here. All credit goes to Mr. Shankar, and because of him I'm here, and this is my first ever Kannada movie that I've ever been in. A Kannada movie is my first ever. So thank you for my entry in Kannada industry, and I'm loving it. I think a lot of media and everyone is so welcoming. I would love to work more, and thank you for getting me here. And absolutely the vibe, and we did a couple of scenes, and I absolutely loved it. And hopefully I'll get more work in Kannada industry. I'm actually I'm a girl from Bangalore. I started my studies as a kid in Bangalore. I did my engineering in Belgaum. So I've lived 15 years of my life in Karnataka. So I'm actually a Karnataka girl. So now I think getting that love also from all of you, and I'm loving it. And hopefully I'll do a lot of more work. Thank you, sir, for getting me here, and thank you entire team for such warm welcome. Did you acquire any of the new skills for this role? Sorry? Did you acquire any of the new skills for this role? I think skills we develop every day. Each day we get something new to learn, and in the process we learn. So when he approached me with this character, it was so nice with this special appearance. It was so good. As soon as I heard it, I was like, yes, I want to do it. It's really pretty role. I know it's like a special appearance, but I think it will have a great weightage of the film, and looking forward to get a lot more. Actually, all the Kannadigas talk in English, so nobody talks in Kannada. Mostly, I studied in Kendra Vidyalaya Hebbal, so so my dad was in Air Force, so we never had a regional language. We had Sanskrit, Hindi, and English. So yeah, we spoke mostly English. And yes, ನನ್ನ ಪಾತ್ರದ ಬಗ್ಗೆ ಹೇಳಬೇಕು ಅಂದರೆ ಟಿಪಿಕಲ್ ಕಾಲೇಜ್ ಗರ್ಲ್ ಕ್ಯಾರೆಕ್ಟರ್ ಇದು. ಸೊ ಸರ್ ಹೇಳಿದಾಗೆ ಇದರಲ್ಲಿ ಜಾಸ್ತಿ ಎಮೋಷನ್ಸ್ ಇದೆ. ಪ್ರತಿಯೊಂದು ಏನೋ ಒಂದು ಕ್ಯಾರೆಕ್ಟರ್ಗಾಗಿ ಅವರು ಎಮೋಷನ್ಸ್ ಮೇಲೆ ಪ್ಲೇ ಮಾಡಿದ್ದಾರೆ. ಒಂದು ರೆಗ್ಯುಲರ್ ಬ್ಯಾಂಗ್ಳೂರ್ ಕಾಲೇಜ್ ಗರ್ಲ್ ಅಂತಾನೆ ಹೇಳೋದು ಇಷ್ಟಪಡೋಣ, ಬಿಕಾಸ್ ಇದರಲ್ಲಿ ಪ್ರತಿಯೊಂದು ಇವಾಗ ನಾನು ಮತ್ತು ಪಂಕಜ್ ಅವರು ಪೇರ್ ಆಗಿ ಇದರಲ್ಲಿ ಮಾಡ್ತಿದ್ದೀವಿ. ಸೊ ನಮ್ಮಿಬ್ರದ್ದು ಒಂದು ಕಾಂಬಿನೇಷನ್ ಹೇಳ್ತಾ ಇದ್ರೆ ತುಂಬ ಬಬ್ಲಿ ಆಗಿದೆ, ವೆರಿ ಫ್ರೆಂಡ್ಲಿ, ಆ್ಯಂಡ್ ಸಿಕ್ಕಾಪಟ್ಟೆ ಜೋಶಲ್ಲಿ ಇರ್ತೀವಿ ಆಸ್ ಎ ಕಪಲ್. ತುಂಬ ಚೆನ್ನಾಗಿ ಆ ಕ್ಯಾರೆಕ್ಟರ್ನ ಅವರು ಬರೆದಿದ್ದಾರೆ ಅದ್ರ ಬಗ್ಗೆ. ಸೊ ಐಮ್ ವೆರಿ ಹ್ಯಾಪಿ ಟು ಪ್ಲೇ ದಿಸ್ ರೋಲ್, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಶಂಕರ್ ಸರ್ ನನಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಆ್ಯಂಡ್ ಆಲ್ಸೋ ಥ್ಯಾಂಕ್ ಯು ಪಂಕಜ್ ಅವರೇ, ನಾನು ಜೊತೆ ಫಸ್ಟ್ ಟೈಮ್ ಸ್ಕ್ರೀನ್ ಶೇರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಎಸ್, ಈ ಕ್ಯಾರೆಕ್ಟರ್ ಬಂದು ಕಾಲೇಜ್ ಗರ್ಲ್ ಅಂತ ಹೋಗುತ್ತೆ. ನಾವು ಆಲ್ರೆಡಿ ಒಂದು ಸಾಂಗ್ ಶೂಟ್ ಕೂಡ ಮಾಡಿದ್ವಿ. ಮೋಹನ್ ಮಾಸ್ಟರ್ ಆಲ್ರೆಡಿ ನಮಗೆ ಶೂಟ್ ಮುಗಿಸ್ಕೊಂಡು ನಾವು ಬಂದಿದ್ದೀವಿ. ತುಂಬ ಚೆನ್ನಾಗಿ ಬಂದಿದೆ ಸಾಂಗ್. ಆ ಸಾಂಗ್ ಕೂಡ ತುಂಬ ಮೆಲೋಡಿ ಇದೆ. ಈ ಸಾಂಗ್ಸ್ ಎಲ್ಲ ಮೋಸ್ಟ್ಲಿ ಅರ್ಮಾನ್ ಮಲ್ಲಿಕ್ ಆಗಲಿ ಸೋನು ನಿಗಮ್ ಅವರು ಹಾಡಿರೋದು. ಸೊ ಅದ್ರ ಬಗ್ಗೆ ಮಾತೇ ಇಲ್ಲ. ಆ ಸಾಂಗ್ ಅಷ್ಟು ಅದ್ಭುತವಾಗಿ ಬಂದಿದೆ. ಆ್ಯಂಡ್ ಎಸ್, ದ ಸ್ಟೋರಿ ಗೋಸ್ ವಿತ್ ಅ ಕಾಲೇಜ್, ಒಂದು ಫ್ರೆಂಡ್ಸು, ಕಪಲ್ಸು, ಈ ಥರ ಒಂದು ಸ್ಟೋರಿ ಹೋಗುತ್ತೆ. ತುಂಬ ಖುಷಿಯಾಗಿದೆ ಎಲ್ಲರೂ ಇವತ್ತು ಶೂಟಿಂಗ್ ಸೆಷನ್ಗೆ ಅಟೆಂಡ್ ಆಗಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಆವಾಗಲೇ ನಮ್ಮ ನಿರ್ಮಾಪಕರು ಸಿನಿಮಾದ 90% ಇನ್ಫಾರ್ಮೇಷನ್ ಪ್ರೆಸ್ ಮೀಟಲ್ಲಿ ಕೊಡ್ತೀವಿ ಅಂತ ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ ನಿಮಗೆ. ತುಂಬ ಖುಷಿ ಆಗ್ತದೆ ನನಗೆ ರಿಯೋ ಪ್ರೊಡಕ್ಷನ್ಸಲ್ಲಿ ಕೆಲಸ ಮಾಡ್ತಾ ಇರೋದಕ್ಕೆ, ಶಂಕರ್ ಸರ್ ಕೆಲಸ ಮಾಡ್ತಾ ಇರೋದಕ್ಕೆ. ನಾನು ಇಲ್ಲಿವರೆಗೂ ಮಾಡಿರೋ ಪಾತ್ರಗಳಲ್ಲಿ ನನಗೆ ಇದೊಂಥರ ಬೇರೆ ಥರದೊಂದು ಪಾತ್ರ. ಒಂದು ಸೆಕೆಂಡು ಬಾಯಿ ಮುಚ್ಕೊಂಡಿರಲ್ಲ ಇದೊಂದು ಕ್ಯಾರೆಕ್ಟ್ರು. ಮಾತಾಡ್ತಾನೆ ಭಾಳ ಎಂಜಾಯ್ ಮಾಡ್ಕೊಂಡು ಶೂಟ್ ಮಾಡಿದ್ದೀವಿ. ನನಗೆ ಅದೇ ರೀತಿ ಫ್ರೀಡಮ್ ಸಿಕ್ತು ನನಗೆ. ನಮ್ಮ ಅಂದರೆ ಒರಿಜಿನಲ್ ಕ್ಯಾರೆಕ್ಟರ್ ಅಂತ ಕ್ಯಾರೆಕ್ಟರು ಅದೇ ಥರ ಇದೆ. ಸೊ ನನಗೆ ಒಳ್ಳೆ ಫ್ರೀಡಮ್ ಕೊಟ್ಟರು ನನಗೆ ನಿರ್ದೇಶಕರು. ಡೈಲಾಗ್ ಶೀಟ್ಸ್ ಕೊಟ್ಟಾಗ ಫ್ರೀ ಕೊಟ್ಟರು. ಚೆನ್ನಾಗಿ ವರ್ಕ್ ಮಾಡಿದ್ವಿ. ನನ್ನ ಜೊತೆ ಇರೋವಂಥ ಆರ್ಟಿಸ್ಟು ಹೊಸಬ್ರು ಈ ಸಿನಿಮಾಲಿ ಅಂತ ನನಗೆ ಅನಿಸ್ತಿಲ್ಲ, ಯಾಕೆಂದರೆ ಕಲಿಯೋ ಆಸಕ್ತಿ ಭಾಳಷ್ಟು ಇದೆ ಆತನಲ್ಲಿ. ರಂಜಿತ್, ಹಾಗೆ ದರ್ಶನ್ ಸೂರ್ಯ, ಹಾಗೆ ನಿಖಿತಾ, ಪಾವನಿ ಅವರಿದ್ದಾರೆ. ಸುಮಾರು ಜನ ಆರ್ಟಿಸ್ಟ್ ಲಿಸ್ಟ್ ಹೇಳೋಕೆ ತುಂಬ ದೊಡ್ಡದಾಗಿದೆ. ತುಂಬ ದೊಡ್ಡ ಸಿನಿಮಾ ಅಂತಲೇ ಹೇಳ್ಬೋದು. ಹಲವಾರು ಸಾಂಗ್ಗಳಿದ್ದಾವೆ, ದೊಡ್ಡ ಸಿಂಗರ್ಸ್ಗಳು ಹಾಡಿದ್ದಾರೆ. ಆಮೇಲೆ ಮೊನ್ನೆ ಒಂದು ಸಾಂಗ್ ಮುಗಿಸ್ಕೊಂಡು ಬಂದ್ವಿ ನಾವು. ಆ ಸಾಂಗಿಗೆ ಮೋಹನ್ ಮಾಸ್ಟರ್ ನನಗೆ ಕೊರಿಯೋಗ್ರಫಿ ಇತ್ತು. ವೆರಿ ಕಂಫರ್ಟಬಲ್. 3 ದಿನ ಶೂಟಿಂಗ್ ಪ್ಲ್ಯಾನ್ ಮಾಡಿದ್ವಿ ಸರ್. ನಾವು 1.5 ದಿನದಲ್ಲಿ ಮಾಸ್ಟರ್ ಕೆಲಸ ಮುಗಿಸಿದ್ರು ನಮಗೆ. ತುಂಬ ಅದ್ಭುತವಾಗಿ ಸಾಂಗ್ ಬಂದಿದೆ, ಸಿನಿಮಾನ ಅದ್ಭುತವಾಗಿ ಬಂದಿದೆ. ಆದಷ್ಟು ಬೇಗ ನಿಮ್ಮ ಕಣ್ಮುಂದೆ ಬರ್ತೀವಿ. ನಿಮ್ಮೆಲ್ಲರ ಆಶೀರ್ವಾದ ಸಿನಿಮಾ ಮೇಲೆ. ಥ್ಯಾಂಕ್ ಯು ಸೊ ಮಚ್.